ಉತ್ತರ ಪ್ರದೇಶ ಸರ್ಕಾರ ಅಯೋಧ್ಯೆಯ ಅಭಿವೃದ್ಧಿಗೆ 500 ಕೋಟಿ ರು ಮೀಸಲಿಡಲು ನಿರ್ಧರಿಸಿದೆ. ಇನ್ನು 2026-27ನೇ ಸಾಲಿನ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಪ್ರವಾಸಿ ಕ್ಷೇತ್ರ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಅಯೋಧ್ಯೆಯ ಅಭಿವೃದ್ಧಿಗೆ ಮುಂದಾಗಿದೆ. ಇನ್ನು ಬಜೆಟ್ ಮಂಡನೆ ಮಾಡಿದ ಉತ್ತರ ಪ್ರದೇಶದ ವಿತ್ತ ಸಚಿವ ಸುರೇಶ್ ಖನ್ನಾ ರಾಜ್ಯದ ತೀರ್ಥಕ್ಷೇತ್ರದ ಸರ್ಕ್ಯೂಟ್ಗಳ ಅಭಿವೃದ್ಧಿಗೆ ಒತ್ತು ನೀಡಿ ಬಜೆಟ್ ಮಂಡನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಸ್ಪಿರಿಚುವಲ್ ಟೂರಿಸಂ ಹಬ್ ಆಗಿ ಮುನ್ನುಗ್ಗುತ್ತಿರುವ ಉತ್ತರ ಪ್ರದೇಶದ ಎಲ್ಲಾ ತೀರ್ಥಕ್ಷೇತ್ರಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಶ್ರಮಿಸಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಇನ್ನು ಕಳೆದ ವರ್ಷ ಜನವರಿ ತಿಂಗಳಿನಿಂದ ಜುಲೈವರೆಗೆ ಅಯೋಧ್ಯೆ ಮತ್ತು ಮತ್ತಿತರ ಕ್ಷೇತ್ರಗಳಿಗೆ 122 ಕೋಟಿಗೂ ಅಧಿಕ ಯಾತ್ರಿಗಳು ಆಗಮಿಸಿದ್ದಾರೆ. ಹೆಚ್ಚುತ್ತಿರುವ ಪ್ರವಾಸಿಗರ ಸಂಖ್ಯೆಯನ್ನು ಗಮನದಲ್ಲಿರಿಸಿ ಅಯೋಧ್ಯೆಯ ಮೂಲಸೌಕರ್ಯವನ್ನ ಮತ್ತಷ್ಟು ವೃದ್ಧಿಸಲು ಸರ್ಕಾರ ಪ್ರವಾಸಿ ಕ್ಷೇತ್ರ ಅಭಿವೃದ್ಧಿ ಯೋಜನೆಯನ್ನು ರೂಪಿಸಿದೆ. ಇನ್ನು ರಾಮ ಜನ್ಮಭೂಮಿಯ ರಾಮಪಥ, ವೇದಿಕ್ ವೆಲ್ನೆಸ್ ಸಿಟಿ ಮುಂತಾದ ಭಾಗಗಳ ಮೂಲಸೌಕರ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಸರ್ಕಾರ ಮುಂದಾಗಿದೆ. ಪ್ರವಾಸಿ ಪ್ರಪಂಚ